ನಿಮಗೆ ಧರ್ಮಸ್ಥಳದಿಂದ ಯಾವ ರೀತಿ ಸಹಾಯ ಆಗಿದೆ? ಆಟೋ ತಗೊಳಕ್ಕೆ ಅಂದ್ಬಿಟ್ಟು ಅಣ್ಣ ಹೊರಗಡೆ ಫೈನಾನ್ಸ್ ಕೇಳಿದೆ. 1,00,000ಕ್ಕೆ 30,000 ರೂಪಾಯಿ ಬಡ್ಡಿ ಹೇಳಿದ್ರು. ಆಗ ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಅಮ್ಮನ ಹೆಸರಲ್ಲಿ ತಗೊಂಡ್ಬೇಕಾರೆ 1,00,000ಕ್ಕೆ ಬರೀ 13,000 ಬಡ್ಡಿ. 1,00,000ಕ್ಕೆ ಅರ್ಧಕ್ಕಿಂತನೂ ಇನ್ನೂ ಕಮ್ಮಿ ಇದೆ. 13,000 ರೂಪಾಯಿ ಒಂದು ವರ್ಷಕ್ಕೆ, 1,00,000ಕ್ಕೆ ಒಂದು ವರ್ಷಕ್ಕೆ ಅಷ್ಟೇ. ಅದು ಕಟ್ತಾ 2,000 ರೂಪಾಯಿ ಕಟ್ಕೋದ್ರೆ ಅದು ಅಲ್ಲೇ ತೀರೋಗುತ್ತೆ, ಬಡ್ಡಿನೂ ತೀರೋಗುತ್ತೆ, ಸಾಲನೂ ತೀರೋಗುತ್ತೆ. ಇಲ್ಲ ಅಣ್ಣ, ನಮ್ಮ ಅಮ್ಮ 50,000 ತಗೊಂಡು ಒಂದು ಹಸು ತಗೊಂಡ್ರು. ಈಗ ಅದರಲ್ಲೂ ಜೀವನ ಮಾಡ್ತಾ ಇದೀವಿ. ಅದು ತೀರಿದ್ಮೇಲೆ ಆಮೇಲೆ 1.5 ಲಕ್ಷ ಕೊಟ್ರು. ಯಾವುದೇ ಇದಿಲ್ಲ, ಯಾವುದೇ ಗ್ಯಾರಂಟಿ, ಏನು ಸೂರಿಟಿ ಏನೂ ಇಲ್ಲ. 1.5 ಲಕ್ಷ ಕೊಟ್ಟಿದ್ರು. ಈಗ ಅದೇ 1 ವರ್ಷದಿಂದ ಕಟ್ತಾ ಇದೀನಿ. ಇನ್ನು ಹತ್ತು ಇರೋದ್ರೆ ಈಗ ನೆಕ್ಸ್ಟ್ 2 ಲಕ್ಷ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಅದು ಕಮ್ಮಿ ಬಡ್ಡಿಗೆ ಕೊಡ್ತೀನಿ ಅಂತ ಹೇಳಿ. ಆಟೋ ಚಾಲಕರು ಸ್ವಂತ ಗಾಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಧರ್ಮಸ್ಥಳನೂ ಒಂದು ಮೂಲ ಕಾರಣ. ಧರ್ಮಸ್ಥಳದ ಸಂಘದಿಂದ ಇವತ್ತು ಬೆಂಗಳೂರಿನಲ್ಲಿ ಒಂದು ಧೈರ್ಯವಾಗಿ ಹೇಳ್ಬೋದು 50,000 ಹೆಚ್ಚು ಚಾಲಕರು ಇವತ್ತು ಒಂದು ಸ್ವಂತ ಗಾಡಿ ಮಾಡ್ಕೊಂಡಿದ್ದಾರೆ. ಮುಂಚೆ ಒಂದು 15 ವರ್ಷ ಹಿಂದೆ ನೋಡಿದ್ರೆ ನಾವು ಒಬ್ಬೊಬ್ಬರ ಹತ್ರ ಬೆಂಗಳೂರಿನಲ್ಲಿ 100 ಗಾಡಿ ಇರ್ತಿತ್ತು, ಅವರು ಬಾಡಿಗೆ ಕೊಡ್ತಾ ಇದ್ರು. ಇವತ್ತು ಆ ಧರ್ಮಸ್ಥಳ ಸಂಘ ಬಂದು ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟು, ಅದು ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಕೊಡಲಿಲ್ಲ. ಆ ಹೆಣ್ಮಕ್ಳು ಬಂದು ಗಾಡಿಗಳನ್ನ ಡ್ರೈವರಿಗೆ ತಕ್ಕೊಟ್ಟು ಇವತ್ತು ಕರ್ನಾಟಕದಾದ್ಯಂತ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರು ಬೇಕಾದ್ರೆ ಡ್ರೈವರ್ನ ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿದ್ರು ಇಲ್ಲಿರೋ ಚಾಲಕರು ಆ ಸಂಘದಲ್ಲಿ ದುಡ್ಡು ತಗೊಂಡು ಒಂದು ಸ್ವಂತ ಗಾಡಿ ಮಾಡಿ